ನಮಸ್ಕಾರ ಗೆಳೆಯರೆ, ಈ ವಿಡಿಯೋದಲ್ಲಿ 8ನೇ ತರಗತಿ ಪ್ರಥಮ ಭಾಷೆಯಲ್ಲಿ ಬರುವಂತಹ ವಚನಾಮೃತ ಈ ಪದ್ಯಗಳಲ್ಲಿ ವಚನಗಳ ಅನುಭವಾಮೃತವನ್ನು ತಿಳಿದುಕೊಳ್ಳೋಣ. ಶೀರ್ಷಿಕೆ ಹೇಳುವಂತೆ ವಚನಾಮೃತ, ವಚನಗಳ ಅಲ್ಲಿ ಅಮೃತ, ಅಮೃತ ಅಂದ್ರೆ ಸುದೆ, ನುಡಿಮುತ್ತುಗಳು ಅಡಗಿದ್ದಾವೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ಅಲ್ಲಮ ಪ್ರಭುವಿನ ವಚನದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೆ ನಮ್ಮನ್ನ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ. ಡಿಯರ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಲ್ಲಮ ಪ್ರಭು 12ನೇ ಶತಮಾನದ ಪ್ರಸಿದ್ಧ ಚಿಂತಕ, ತತ್ವಜ್ಞಾನಿ, ಶಿವಶರಣ ಮತ್ತು ವಚನಕಾರ. ಈತನು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ. ಈತನ ತಂದೆ ನಿರಹಂಕಾರ ಮತ್ತು ತಾಯಿ ಸುಜ್ಞಾನಿ. ಈತ ಕಲ್ಯಾಣದಲ್ಲಿ ಬಸವಣ್ಣ ಸ್ಥಾಪಿಸಿದ ಶೂನ್ಯಪೀಠದ ಅಧ್ಯಕ್ಷನಾಗಿ, ಅಂದರೆ ಇಂದಿನ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜಗಜ್ಯೋತಿ ಬಸವೇಶ್ವರರು ಅನುಭವ ಮಂಟಪವನ್ನು ಸ್ಥಾಪಿಸಿದ್ರು. ಅನುಭವ ಮಂಟಪವನ್ನು ಶೂನ್ಯಪೀಠ ಅಂತಲೂ ಸಹ ಕರೆಯಲಾಗ್ತದೆ. ಆ ಶೂನ್ಯಪೀಠದ ಅಧ್ಯಕ್ಷನಾಗಿ ಅನೇಕರಿಗೆ ಮಾರ್ಗದರ್ಶನ ನೀಡಿದವನು. ಅನೇಕ ಜನರಿಗೆ ಗೈಡೆನ್ಸ್ ಕೊಡ್ತಾನೆ. ಆತ್ಮಾದೇವಿ ಇರ್ಬೋದು, ಸೊನ್ನಲಿಗೆ ಸಿದ್ದರಾಮ ಇರ್ಬೋದು, ಮಡಿವಾಳರು ಮಾಚಿದೇವ, ಹಡಪಾದಪ್ಪಣ್ಣ, ಇನ್ನು ಮುಂತಾದ ಶಿವಶರಣರಿಗೆ ಮಾರ್ಗದರ್ಶನವನ್ನು ನೀಡಿದವನು ಅಲ್ಲಮ ಪ್ರಭು. ಅವನು ಒಬ್ಬ ಅನುಭಾವಿ. ನೋಡಿ, ಇದು ವಚನಕಾರರಲ್ಲಿ ಬಳಸ್ತಾರೆ ಅನುಭಾವಿನ ಪದವನ್ನು. ಬಹಳ ಆಧ್ಯಾತ್ಮದಲ್ಲಿ ಅನುಭವವನ್ನು ಪಡ್ಕೊಂಡಂಥ ಮಹಾನ್ ಮೇಧಾವಿ. ಸತ್ಯ ಶೋಧನೆಯೇ ಅವನ ಜೀವನದ ಪರಮ ಗುರಿಯಾಗಿತ್ತು. ಅಲ್ಲಮ ಪ್ರಭುವಿನ ಜೀವನದ ಗುರಿ ಸತ್ಯವನ್ನು ಹುಡುಕುವುದು. ಅವನ ವಚನಗಳು ಬೆರಗು ಹಾಗೂ ಬೆಡಗಿನಿಂದ ಕೂಡಿವೆ. ಅಲ್ಲಮ ಪ್ರಭುವಿನ ವಚನಗಳು ಬೆರಗು, ಆಶ್ಚರ್ಯದಿಂದ ಹಾಗೂ ಬೆಡಗಿನಿಂದ ಕೂಡಿವೆ. ಅದರಿಂದ ಅಲ್ಲಮನ ವಚನಗಳನ್ನು ಬೆಡಗಿನ ವಚನಗಳು ಎಂದು ಸಹ ಕರೀತಾರೆ. ಪ್ರತಿಯೊಬ್ಬ ವಚನಕಾರರಲ್ಲೂ ಸಹ ತಮ್ಮ ವಚನಗಳ ಕೊನೆಯಲ್ಲಿ ಅಂಕಿತ ನಾಮವಿರುತ್ತದೆ. ಅದೇ ರೀತಿ ಅಲ್ಲಮ ಪ್ರಭುವು ಸಹ ಗುಹೇಶ್ವರ ಎಂಬುದು ಈತನ ವಚನಗಳ ಅಂಕಿತ ಅಂತ ಇಟ್ಕೊಂಡಿದ್ದಾನೆ. ಬಸವೇಶ್ವರದು ಕೂಡಲ ಸಂಗಮ ದೇವ, ಅಕ್ಮಾದೇವಿರದು ಚನ್ನಮಲ್ಲಿಕಾರ್ಜುನ. ಈ ರೀತಿ ಅನೇಕ ವಚನಕಾರರ ವಚನಗಳನ್ನು ನೀವು ಗಮನಿಸಿ, ಅವರ ವಚನಗಳ ಕೊನೆಯಲ್ಲಿ ಅವರ ಆರಾಧ್ಯ ದೈವ ಅಥವಾ ಇಷ್ಟ ದೈವ ಹಾಗೂ ಅವರಿಗೆ ಇಷ್ಟಪಟ್ಟಂಥ ವ್ಯಕ್ತಿಗಳ ಹೆಸರುಗಳಿರ್ತವೆ. ಇದು ಕನ್ನಡ ನಾಡಿನ 12ನೇ ಶತಮಾನದ ವಚನ ಸಾಹಿತ್ಯದ ಶ್ರೇಷ್ಠತೆಯಾಗಿದೆ. ಆಶಯಪುರನ ತಂದೆ ತಾಯಿ ಗುರುಗಳಿಗೆ ದೈವತ್ವದ ಸ್ಥಾನಮಾನ ನೀಡಿರುವ ಸಂಸ್ಕೃತಿ ನಮ್ಮದು. ಗುರುವಿನ ಸ್ಥಾನ ಬಹಳ ಪವಿತ್ರವಾದದ್ದು. ಗುರುವಿಗೆ ಸೃಷ್ಟಿ ಸ್ಥಿತಿ ಲಯಕಾರರಾದ ನಮ್ಮ ಸೃಷ್ಟಿಕರ್ತ, ಸ್ಥಿತಿಕರ್ತ ವಿಷ್ಣು, ಲಯಕಾರಕಂದ್ರೆ ನಾಶ ಮಾಡೋನು ಮಹೇಶ್ವರ ಅಥವಾ ಪರಮಶಿವ, ಪರಶಿವ ಅಂತಲೂ ಸಹ ಹೇಳ್ತಾರೆ. ಅಂಥ ಸ್ಥಾನವನ್ನು ಗುರುವಿಗೆ ನೀಡಿ ಗೌರವಿಸಲಾಗಿದೆ. ಏಕೆಂದರೆ ಶಿಷ್ಯನಿಗೆ ಸಂಸ್ಕಾರ, ಒಳ್ಳೆಯ ಸಂಸ್ಕೃತಿ ಸಂಸ್ಕಾರನ ಕಲಿಸುವುದು, ವಿದ್ಯೆಯನ್ನು ಕೊಡುವುದು, ವಿನಯವನ್ನು ಹೇಳಿಕೊಡುವುದು ಹಾಗೂ ಬದುಕಿನ ಮಾರ್ಗವನ್ನು ನೀಡುವವನು ಗುರು. ನಿಮ್ಮ ಜೀವನದಲ್ಲಿ ಈ ರೀತಿ ದಾರಿಯನ್ನು ನೋಡಿಕೊಳ್ಳಿ ಅಂತ ತಿಳಿಸುವನೇ ಗುರು ಆಗಿದ್ದಾನೆ. ಪರಿವರ್ತನೆ ಜಗದ ನಿಯಮ. ಪ್ರಪಂಚವೆಲ್ಲ ಬದಲಾವಣೆ ಹೊಂದಲೇ ಇರ್ತದೆ. ಕಾಲಗತಿಯಲ್ಲಿ ಎಲ್ಲವೂ ಪರಿವರ್ತನೆಗೊಳಗಾಗುತ್ತದೆ. ಕಾಲಗತಿಯಲ್ಲಿ ಕಾಲ ಓಡ್ತಲೇ ಇರ್ತದೆ. ಜಗತ್ತಿನ ಚರಾಚರ ವಸ್ತುಗಳಲ್ಲೂ ಸಹ ಪರಿವರ್ತನೆ ಆಗ್ತದೆ. ಕಾಲವು ಎಲ್ಲವನ್ನೂ ನಿರ್ಧರಿಸುತ್ತದೆ ಅಂತ ಹೇಳ್ತಾರೆ ಬಲ್ಲವರು. ಎಂಬುದನ್ನು ಗುರುವಿನ ಸ್ಥಾನ ಹಾಗೂ ಶಿಷ್ಯನ ಕಲಿಕಾ ಪ್ರವೃತ್ತಿಗಳು 4 ಯುಗಗಳಲ್ಲಿ ಹೇಗೆ ಪರಿವರ್ತನೆಯಾಗಿದೆ. 4 ಯುಗಗಳು ಅಂದರೆ ಕೃತಯುಗ, ತ್ರೇತಾಯುಗ, ದ್ವಾಪರಾಯುಗ ಹಾಗೂ ಕಲಿಯುಗಗಳಲ್ಲಿ ಹೇಗೆ ಬದಲಾವಣೆಯಾಗಿದೆ ಎಂಬುದನ್ನು ಮಾರ್ಮಿಕವಾಗಿ ಬಹಳ ಅಚ್ಚುಕಟ್ಟಾಗಿ ಒಳಾರ್ಥವನ್ನು ತಿಳಿಸುವುದರಲ್ಲಿ ಈ ವಚನದಲ್ಲಿ ಬಿಂಬಿತವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಸಾಮಾನ್ಯ 12ನೇ ಶತಮಾನ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯದ ಕ್ರಾಂತಿ ಆಗ್ತದೆ. ಅಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅನುಭಾವಿಗಳಾದ ವಚನಕಾರ ಉದಯ ಆಗ್ತದೆ. ಕನ್ನಡದ ಮೊದಲ ವಚನಕಾರ ದೇವರ ದಾಸಿಮಯ್ಯನಿಂದ ಹಿಡಿದು ಹಡಪಾದ ಅಪ್ಪಣ್ಣ, ಅಂಬಿಗರ ಚೌಡಯ್ಯ, ಸೊನ್ನಲಿಗೆ ಸಿದ್ದರಾಮ, ಆಯ್ದಕ್ಕಿ ಮಾರಯ್ಯ, ಕಿನ್ನರಿ ಬೊಮ್ಮಯ್ಯ ಇಂತಹ ವಚನಕಾರರನ್ನು ನೀಡಿದಂತಹ ಕನ್ನಡ ನಾಡು ವಿಶ್ವ ಸಾಹಿತ್ಯಕ್ಕೆ ಶ್ರೇಷ್ಠತೆಯನ್ನು ಪಡೆದಿದೆ. ಡಿಯರ್ ಫ್ರೆಂಡ್ಸ್, ವಚನಾಮೃತ ಅಲ್ಲಮ ಪ್ರಭುವಿನ ವಚನವನ್ನು ವಾಚಿಸ್ತೀನಿ, ಆಮೇಲೆ ಅದರ ಅರ್ಥವನ್ನು ಹೇಳ್ತೀನಿ. ಡಿಯರ್ ಫ್ರೆಂಡ್ಸ್, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಿಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕಿನ್ನ ಬೆರಗಾದೆನು. ಅಲ್ಲಮ ಪ್ರಭು. ಇದರ ಅರ್ಥವನ್ನು ತೆಗೆದುಕೊಳ್ಳೋಣ. ಅಲ್ಲಮ ಪ್ರಭುಗಳು ಹೇಳ್ತಾ ಇದ್ದಾರೆ, ಹಿಂದೂ ಧರ್ಮದ ಪ್ರಕಾರ 4 ಯುಗಗಳಿದ್ದಾವೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಇದರಲ್ಲಿ ಗುರು ಶಿಷ್ಯರ ಬಾಂಧವ್ಯಗಳನ್ನು ಅಲ್ಲಮ ಪ್ರಭುಗಳು ತಿಳಿಸ್ತಾ ಇದ್ದಾರೆ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಪ್ರಸಾದವೆಂದನಯ್ಯ. ಕೃತಯುಗದಲ್ಲಿ ಗುರುವಿನ ಸ್ಥಾನ ಹೇಗಿತ್ತು ಅಂದರೆ, ಗುರು ಶಿಷ್ಯನಿಗೆ ಬಡಿದು ಅಂದರೆ ಒಡೆದು, ಬುದ್ಧಿಯ ಅಂದರೆ ವಿದ್ಯೆಯನ್ನು ಕಲಿಸಿದ್ರೆ, ಜ್ಞಾನವನ್ನು ಕಲಿಸಿದ್ರೆ, ವಿನಯವನ್ನು ಕಲಿಸಿದ್ರೆ, ಉತ್ತಮವಾದ ನಡತೆಯನ್ನು ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಇಲ್ಲಿ ಪ್ರಸಾದ ಒಂದು ಮಾತು ಬರ್ತದೆ ನೋಡಿ. ಇದು ವೀರಶೈವ ಧರ್ಮದ ಅಷ್ಟಾವರಣಗಳಲ್ಲಿ ಒಂದು. ಪೃಥ್ವಿ ಅಂದರೆ ಭೂಮಿಯ ತತ್ವದ ಶುದ್ಧಿಯನ್ನುಂಟು ಮಾಡುವುದೇ ಪ್ರಸಾದ. ಇದು ಪ್ರಸಾದದ ಅರ್ಥ.
ಇಲ್ಲಿ ಅಷ್ಟಾವರಣಗಳನ್ನು ತಿಳ್ಕೊಳ್ಳೋಣ. ಅಷ್ಟಾವರಣಗಳು ಅಂದರೆ ವೀರಶೈವ ಧರ್ಮದಲ್ಲಿ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷ, ಮಂತ್ರ ಅಂತ 8 ಆವರಣಗಳು ವೀರಶೈವ ಧರ್ಮದ ಮೂಲ ಮಂತ್ರಗಳಾಗಿವೆ. ಇದರಲ್ಲಿ ಪ್ರಸಾದ ಅಂತ ಇದೆ. ಪ್ರಸಾದ ಅಂದ್ರೆ ಏನು? ಪ್ರಸಾದ ಅನ್ನೋದಕ್ಕೆ ವಿಶಾಲ ಅರ್ಥವಿದೆ. ಇಲ್ಲಿ ಪದ್ಯದಲ್ಲಿ ಪ್ರಸಾದ ಅಂದರೆ ಅನುಗ್ರಹ, ಹರ್ಷ ಅಂತ. ಇದರ ಅರ್ಥ, ಗುರು ಶಿಷ್ಯನಿಗೆ ಕೃತಯುಗದಲ್ಲಿ ಒಡೆದು ಬುದ್ಧಿಯ ಕಲಿಸಿದರೆ ಆಗಲಿ ಹರ್ಷವಾಗ್ತದೆ, ನನಗೆ ಸಂತೋಷವಾಗ್ತದೆ ಅಂತ ಶಿಷ್ಯ ಗುರುವಿನಿಗೆ ಹೇಳ್ತಾ ಇದ್ದ. ಬರ್ತಾ ಬರ್ತಾ ಸ್ವಲ್ಪ ತ್ರೇತಾಯುಗಕ್ಕೆ ಬಂದಾಗ ಕಡಿಮೆ ಆಗ್ತಾ ಬಂತು ಗುರು ಶಿಷ್ಯರ ಬಾಂಧವ್ಯಗಳು. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ತ್ರೇತಾಯುಗದಲ್ಲೂ ಸ್ವಲ್ಪ ಹಾಗೆ ಇತ್ತು. ಶ್ರೀ ಗುರು ಏನು ಮಾಡ್ತಾನೆ, ಶಿಷ್ಯನಿಗೆ ಬೈದು ಅಂದ್ರೆ ಬೈಯೋದು. ನೀವೆಲ್ಲ ಬೈಯೋದು ನೋಡ್ತಿಲ್ಲ, ಸರಿಯಾಗಿ ಓದೋ, ಸರಿಯಾಗಿ ಬರೆಯೋ, ಮುಂದೆ ನಿನ್ನ ಭವಿಷ್ಯ ನೀನು ರೂಪಿಸ್ಕೊಳ್ರಿ ಅಂತ ವಿದ್ಯಾರ್ಥಿಗಳಿಗೆ ಗುರುಗಳು ಬೈತಾರೆ. ಆ ರೀತಿ ಬೈದು ಬುದ್ಧಿಯ ಜ್ಞಾನವನ್ನು ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ, ದೊಡ್ಡ ಸಂತೋಷವಾಗ್ತದೆ, ನನಗೆ ಅನುಗ್ರಹವಾಗ್ತದೆ ಅಂತ ಶಿಷ್ಯ ಗುರುವಿಗೆ ಹೇಳ್ತಾ ಇದ್ದ. ಮುಂದೆ ದ್ವಾಪರಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ಇಲ್ಲಿ ಜಂಕಿಸಿ ಪದ ಇದೆ. ಜಂಕಿಸಿ ಅಂದರೆ ಬೆದರಿಸುವುದು, ಗದರಿಸುವುದು ಅಂತ ಈ ಪದದ ಅರ್ಥ. ದ್ವಾಪರಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬೆದರಿಸಿದ್ರೆ, ಗದರಿಸಿದ್ರೆ, ಬುದ್ಧಿಯ ಕಲಿಸಿದ್ರೆ ಆಗಲಿ ಮಹಾಪ್ರಸಾದವೆಂದನೆ, ಆಗಲಿ ನನಗೆ ಸಂತೋಷವಾಗ್ತದೆ ಅಂತ ಇದರ ಅರ್ಥ. ದ್ವಾಪರಯುಗದಲ್ಲಿ ಗುರು ಶಿಷ್ಯನಿಗೆ ಸರಿಯಾಗಿ ಓದೋ, ನಿಮ್ಮ ತಂದೆ ತಾಯಿಗಳಿಗೂ ತೊಂದರೆ ಆಗ್ತದೆ, ನಿಮ್ಮ ತಂದೆ ತಾಯಿಗಳನ್ನ, ನಿಮ್ಮ ಪೋಷಕರನ್ನ ಸಾಕಬಾರ್ದ, ನೀನು ಅದಕ್ಕೆ ಸರಿಯಾಗಿ ಓದಿ ಉತ್ತಮವಾದ ನೌಕರಿಯನ್ನು ಇಟ್ಕೊಂತ ಗದರಿಸ್ತಿದ್ರು. ಆಗಲೂ ಸಹ ಗುರುವಿನ ಬಗ್ಗೆ ಶಿಷ್ಯನಿಗೆ ಒಳ್ಳೆಯ ಅಭಿಪ್ರಾಯವಿತ್ತು, ಆಗಲಿ ಸಂತೋಷ ಅಂತ ಹೇಳ್ತಾ ಇದ್ದ. ಆದರೆ ಈಗ ನಡೀತಾ ಇದೆಯಲ್ಲ ಯುಗ, ಕಲಿಯುಗ, ವಿಷ್ಣುವಿನ 10ನೇ ಅವತಾರ ಅಂತ ಕರಿತೀವಿ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಹೊಂದಿಸಿ ಬಾರಮ್ಮ ನಿನಗೆ ನಾನು ವಿದ್ಯೆಯನ್ನು ಹೇಳ್ಕೊಡ್ತೀನಿ ಅಂತ ಅವ್ರಿಗೆ ನಮಸ್ಕಾರ ಮಾಡೋದು. ಹೊಂದಿಸಿದ್ರೆ ನಮಸ್ಕಾರ ಮಾಡೋದು. ನಮಸ್ಕರಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ನನಗೆ ತುಂಬ ಸಂತೋಷವಾಗ್ತದೆ, ಹರ್ಷ ಆಗ್ತದೆ ಅಂತೇಳಿ ಇಂಥ ಮಾತನ್ನು ಹೇಳ್ತಾ ಇದ್ದಾರೆ ನೋಡಿ ಅಲ್ಲಮ್ಮ ಪ್ರಭುಗಳು. ಆಗಲೇ ಸಾಮಾನ್ಯ ಶಕ 12ನೇ ಶತಮಾನದಲ್ಲೇ ಎಷ್ಟು ಆಲೋಚನೆಗಳು ಅಲ್ಲಮ್ಮ ಪ್ರಭುಗಿದ್ದು ಅವನ ವಚನದಿಂದ ಗುರು ಶಿಷ್ಯರ ಬಾಂಧವ್ಯವನ್ನು ಗುರುತಿಸಬಹುದಾಗಿದೆ. ಇಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗವನ್ನು ಅಲ್ಲಮ್ಮ ಪ್ರಭು ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾನೆ. ಇಷ್ಟು ಯುಗಗಳಲ್ಲೂ ಮಹಾವಿಷ್ಣು ದಶಾವತಾರಗಳನ್ನು ತಾಳಿದ್ದಾನೆ ಎಂಬುದು ಹಿಂದೂ ಧರ್ಮದ ನಂಬಿಕೆಯಾಗಿದೆ ಮಕ್ಕಳೇ. ದ್ವಾಪರಯುಗದಲ್ಲಿ ಮಹಾವಿಷ್ಣು ಶ್ರೀಕೃಷ್ಣನಾಗಿ ಜನಿಸಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾನೆ. ಇದರರ್ಥ ಪ್ರತಿಯೊಂದು ಯುಗದಲ್ಲೂ ಅಧರ್ಮವು ತಾಂಡವಾಡುತ್ತಿದ್ದಾಗ ಮತ್ತೆ ಜನಿಸಿ ಧರ್ಮವನ್ನು ಸಂಸ್ಥಾಪನೆ ಮಾಡುತ್ತೇನೆ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ. ಇಲ್ಲಿ ಪ್ರತಿಪುರನ ಗುಹೇಶ್ವರ ಅನ್ನೋದು ಅಲ್ಲಮ್ಮ ಪ್ರಭುವಿನ ವಚನಗಳ ಅಂಕಿತ ನಾಮ. ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು. ನೋಡಿ, ದೇವರಿಗೆ ಹೇಳ್ತಾ ಇದ್ದಾರೆ ಅಲ್ಲಮ್ಮ ಪ್ರಭು. ಇಂತಹ ಕಾಲಗಳು ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಕಟ್ಟಳೆ ಅಂದರೆ ನಿಯಮ, ಕಲಿತನ ಅಂದರೆ ಶೂರತನ. ನಿಮ್ಮ ಶೂರತನದ ನಿಯಮಕ್ಕೆ ನಾನು ಬೆರಗಾದೆನು, ನಾನು ಆಶ್ಚರ್ಯಗೊಂಡಿದ್ದೇನೆ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾ ಇದ್ದಾರೆ. ಮುಂದಿನ ವಚನಕಾರ ಆಯ್ದಕ್ಕಿ ಮಾರಯ್ಯ. ಈತನ ಕಾಲ ಸಾಮಾನ್ಯ ಶಕ ಸುಮಾರು 1160. ಶಿವಶರಣ ಆಗುವ ವಚನಕಾರ ರಾಯಚೂರು ಜಿಲ್ಲೆಯ ಅಮರೇಶ್ವರದ ಆಯ್ದಕ್ಕಿ ಲಕ್ಕಮ್ಮನ ಪತಿ ಆಯ್ದಕ್ಕಿ ಮಾರಯ್ಯ ಎಂದೇ ಪ್ರಸಿದ್ಧ. ನೋಡಿ, ಇಲ್ಲಿ ಸತಿಪತಿಗಳು ಇಬ್ಬರೂ ಸಹ ವಚನಕಾರರಾಗಿದ್ದರು. ಇವನು ಆಯ್ದಕ್ಕಿ ಮಾರಯ್ಯ, ಇವಳು ಆಯ್ದಕ್ಕಿ ಲಕ್ಕಮ್ಮ. ಈವರೆಗೆ ಈತನ ಸುಮಾರು 32 ವಚನಗಳು ದೊರೆತಿವೆ. ಎಂಥ ಪರಿಸ್ಥಿತಿ ಎದುರಾದರೂ ಕಾಯಕದ ಅಂದರೆ ಕೆಲಸ, ಕರ್ಮ ಅದನ್ನು ಬಿಡದೆ ಮಾಡಬೇಕು. ಕಾಯಕ ಅಂದರೆ ಕೆಲಸ ಮಾಡಿ ಬದುಕಬೇಕು. ಯಾಚನೆ ಮಾಡಬಾರದು ಅಂದರೆ ಭಿಕ್ಷೆ ಮಾಡಬಾರದು, ಭಿಕ್ಷೆ ಬೇಡಬಾರದು. ಯಾಚನೆ ಅಂದರೆ ಭಿಕ್ಷೆ. ಹಾಗೂ ಕೂಡಿಡಬಾರದು, ನಾವು ಗಳಿಸಿದ ಸಂಪತ್ತನ್ನು ಕೂಡಿಡಬಾರದು ಅಂದರೆ ಇಟ್ಟಿರಬಾರ್ದು ಎಂದು ಹೇಳುವ ಮೂಲಕ ಕಾಯಕ ಬದುಕಿನ ಮಹತ್ವವನ್ನು ಸಾರಿದ್ದಾರೆ. ಇಂತಹ ಆದರ್ಶವನ್ನು ಹೊಂದಿರುವ ಈತನ ಅಂಕಿತ ಅಮರೇಶ್ವರ ಲಿಂಗ. ಬೀದಿಯಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದು ತಂದು ದಾಸೋಹ ಮಾಡುವುದೇ ಅವರ ಕಾಯಕವಾಗಿತ್ತು. ಎಂಥ ವ್ಯಕ್ತಿಗಳು ನೋಡಿ. ದಾಸೋಹ ಅಂದರೆ ವಚನಕಾರರಲ್ಲಿ ಅಂದಿನ ಸಮಯದಲ್ಲಿ ಶಿವಶರಣರಿಗೆ ಊಟವನ್ನು ಹಾಕುತ್ತಿದ್ದಂಥ ಪದ್ಧತಿಗೆ ದಾಸೋಹ ಅಂತ ಕರೀತಿದ್ರು. ಈಗಲೂ ಸಹ ಅನೇಕ ಮಠಗಳಲ್ಲಿ ಭಕ್ತಾದಿಗಳಿಗೆ ಊಟವನ್ನು ಬಡಿಸುವುದನ್ನು ನಾವು ಕಾಣಬಹುದಾಗಿದೆ. ಇದನ್ನೇ ದಾಸೋಹ ಅಂತ ಈಗಲೂ ಸಹ ಕರಿತೀವಿ. ಹಿಂದೆ ಅದು ವಚನಕಾರರಿಂದ ದಾಸೋಹನ ಪದ್ಧತಿ ಪ್ರಾರಂಭವಾಯಿತು. ಈಗ ಆಯ್ದಕ್ಕಿ ಮಾರಯ್ಯನ ವಚನವನ್ನು ತಿಳಿದುಕೊಳ್ಳೋಣ. ಇಲ್ಲಿ ಆಯ್ದಕ್ಕಿ ಮಾರಯ್ಯ ಹೇಳ್ತಾ ಇದ್ದಾನೆ ಕಾಯಕ ಕೆಲಸದ ಬಗ್ಗೆ. ಅದನ್ನು ವಾಚಿಸ್ತೀನಿ, ಆಮೇಲೆ ಅದರ ಅರ್ಥವನ್ನು ಹೇಳ್ತೀನಿ. ಕಾಯಕದಲ್ಲಿ ನಿರತನಾಡೆ ಗುರು ದರ್ಶನವಾದಡೂ ಮರೆಯಬೇಕು, ಲಿಂಗ ಪೂಜೆಯಾದಡೂ ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದಡು ಅಂಗ ಅರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯ್ತಾದಡು ಕಾಯಕದೊಳಗು ಆಯ್ದಕ್ಕಿ ಮಾರಯ್ಯ. ಎಂತಹ ಮಾತು ನೋಡಿ ಪ್ರಿಯ ಸ್ನೇಹಿತರೆ. ಕಾಯಕ, ಕೆಲಸ. ನಾವು ಒಂದು ಕೆಲಸದಲ್ಲಿ ನಿರತನಾಡೆ ಅಂದರೆ ನಾವು ಗಮನವಿಟ್ಟು ಮಾಡುತ್ತಿರ್ಬೇಕಾದ್ರೆ ಕೆಲಸವನ್ನ ಅಲ್ಲಿ ಗುರುಗಳ ದರ್ಶನವಾದರೂ ಸಹ ಮರೆಯಬೇಕು. ಅಂದರೆ ಇಲ್ಲಿ ಕಾಯಕದ ಬಗ್ಗೆ ತುಂಬ
ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾನೆ ಆಯ್ದಕ್ಕಿ ಮಾರಯ್ಯ. ಒಂದು ಹೇಳ್ತಾನೆ, ಲಿಂಗ ಪೂಜೆಯಾದಡು, ಆದಡು ಅಂದರೆ ಆದರೆ, ಲಿಂಗ ಪೂಜೆಯಾದರೂ ಸಹ ಶಿವನ ಲಿಂಗ ಪೂಜೆಯಾದರೂ ಮರೆಯಬೇಕು. ಜಂಗಮ ಮುಂದೆ ನಿಂದಿದ್ದಡು ಹಂಗರಿಯಬೇಕು. ಜಂಗಮ ಅಂದರೆ ಇಲ್ಲಿ ಸಂಚರಿಸುವುದು ಅಂತ ಇದರ ಅರ್ಥ, ಲೋಕ ಸಂಚಾರಿ ಅಂತ. ಇದು ವಚನಕಾರಲ್ಲಿ ಜಂಗಮನ ಪದ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಜಂಗಮ ಸ್ಥಾವರ ಅನ್ನೋದು. ಒಂದು ಕಡೆ ಬಸವಣ್ಣರು ಹೇಳ್ತಾರೆ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಭಕ್ತ ಜಂಗಮ ಮುಂದೆ ನಿಂತರೂ ಸಹ ಅವನ ಹಂಗನ್ನು ಅರಿಯಬೇಕಾಗ್ತದೆ. ಕಾಯಕವೇ ಕೆಲಸವೇ ಕೈಲಾಸವಾದ ಕಾರಣ. ವಚನಕಾರರಿಗೆ ಕಾಯಕವನ್ನೇ ಕೈಲಾಸ ಮಾಡ್ಕೊಂಡಿದ್ರು. ಬಸವಣ್ಣವರು ಹೇಳ್ತಾರೆ, ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಶಿಪ್ ಅಂತಾರೆ ಇಂಗ್ಲೀಷಲ್ಲಿ. ಆದ್ದರಿಂದ ಅಮರೇಶ್ವರ ಲಿಂಗ ಆಯ್ದಕ್ಕಿ ಮಾರಯ್ಯನ ವಚನಗಳ ಅಂಕಿತ ನಾಮ. ಆಯ್ತಾದಡು ಅಮರೇಶ್ವರ ಲಿಂಗದ ದರ್ಶನವಾದಡು ಕಾಯಕದಳು. ನಾವು ಮಾಡುವಂಥ ಕೆಲಸದಲ್ಲಿ ನಿರತರಾಗಿರಬೇಕು ಅಂತ ಕಾಯಕದ ಮಹತ್ವವನ್ನು ಹೇಳ್ತಾ ಇದ್ದಾನೆ ಆಯ್ದಕ್ಕಿ ಮಾರಯ್ಯ. ಮುಂದೆ ಅಮುಗೆ ರಾಯಮ್ಮನ ವಚನವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುನ್ನ ಅಮುಗೆ ರಾಯಮ್ಮನ ಪರಿಚಯವನ್ನು ಮಾಡಿಕೊಳ್ಳೋಣ. ಅಮುಗೆ ರಾಯಮ್ಮ ಈಕೆಯ ಕಾಲ ಸಾಮಾನ್ಯ ಶಕ ಸುಮಾರು 1160. 12ನೇ ಶತಮಾನದ ವಚನಕಾರ್ತಿಯರಲ್ಲಿ ಒಬ್ಬಳು. ಈಕೆ ಸೊನ್ನಲಿಗೆ ಈಗ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ. ಪತಿ ಅಮುಗೆ ದೇವಯ್ಯ. ನೇಗಿ ಇವರ ಕಾಯಕ. ನೇಗಿ ಬಟ್ಟೆಗಳನ್ನು ನೇಯುವಂಥದ್ದು, ಚರಕದಲ್ಲಿ ಬಟ್ಟೆಯನ್ನು ನೂಲ್ತಾ ಇದ್ದಾಳೆ ನೋಡಿ ಇವಳು. ಇದು ಇವಳ ಕೆಲಸವಾಗಿತ್ತು. ಈಕೆ ಅಂಕಿತನಾಮ ಅಮುಗೇಶ್ವರ. ಅಮುಗೆ ರಾಯಮ್ಮನ ವಚನಗಳ ಅಂಕಿತನಾಮ ಅಮುಗೇಶ್ವರ ಅಂತ. ತಮ್ಮ ವೈಚಾರಿಕ ಪ್ರಖರತೆ, ತಮ್ಮ ವಿಚಾರಗಳ ತೀವ್ರತೆಯಿಂದ ಹಾಗೂ ಸಾಮಾಜಿಕ ಕಳಕಳಿಯಿಂದ, ಸೋಷಿಯಲ್ ಕನ್ಸರ್ನ್ ಅಂತ ಕರಿತೀವಿ, ಸಾಮಾಜಿಕವಾಗಿ ಜನರ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸ್ತಿದ್ರು. ಕಾಳಜಿನ ವಹಿಸುವುದು ಅಂತ ಇದರ ಅರ್ಥ. ಸಾಮಾಜಿಕ ಕಳಕಳಿ ಅಂದರೆ ಸಾಮಾಜಿಕ ಕಳಕಳಿಯಿಂದ ಜೀವನವನ್ನು ವಿಭಿನ್ನ ದೃಷ್ಟಿಕೋನದಿಂದ ದರ್ಶಿಸಿ ಚಿಂತನೆಗೈದು ವಚನ ರಚನೆಯ ಮಹಾಕಾಯಕವನ್ನು ರೂಢಿಸಿಕೊಂಡವರು. ಗಂಡು ಹೆಣ್ಣೆಂಬ ಸಾಂಪ್ರದಾಯಿಕ ವರ್ಗೀಕರಣದ ಚೌಕಟ್ಟಿನಿಂದ ಹೊರಬಂದು ಸಮಾನತೆ ತತ್ವದ ಆಧಾರದಿಂದ ತನ್ನ ಧೋರಣೆಯ ಛಾಪನ್ನು ವಚನಗಳಲ್ಲಿ ಮೂಡಿಸಿದ್ದಾಳೆ. ಹೆಣ್ಣು ಗಂಡೆಂಬ ಭೇದವಿಲ್ಲದೆ ಹೆಣ್ಣು ಗಂಡು ಎರಡೂ ಸಹ ಒಂದೇ ಅಂತ ನಿಲುವನ್ನು ಹೊಂದಿದ್ದವಳು ಅಮುಗೆ ರಾಯಮ್ಮ. ಆಶಯವನ್ನು ತಿಳ್ಕೊಳ್ಳೋಣ. ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ವಿಶೇಷ ಗುಣಗಳು ಸಹಜವಾಗಿರುತ್ತವೆ. ಆದರೆ ಮಾನವ ಹೊಂದಿರುವ ವಿಶೇಷ ಗುಣವನ್ನು ಇತರ ಪ್ರಾಣಿ ಪಕ್ಷಿಗಳು ಅನುಕರಿಸಲು ಸಾಧ್ಯವಿಲ್ಲ. ಆದುದರಿಂದಾಗಿ ಮಾನವನು ಅರಿವು ಅಂದರೆ ತಿಳುವಳಿಕೆ, ಆಚಾರ, ವಿಚಾರಗಳು, ಸಮ್ಯಕ್ ಜ್ಞಾನ ಅಂತಾರೆ. ಸಮ್ಯಕ್ ಜ್ಞಾನ ಅನ್ನೋದು ಜೈನ ಧರ್ಮದಲ್ಲಿ ಬಹಳ ಇಂಪಾರ್ಟೆಂಟ್ ಇರ್ತದೆ, ಬಹಳ ಮುಖ್ಯವಾಗಿರ್ತದೆ. ಅರ್ಥವನ್ನು ನೋಡಿ. ಜ್ಞಾನ ಅಂದರೆ ಸುಜ್ಞಾನ, ಒಳ್ಳೆಯ ತಿಳುವಳಿಕೆ, ಸದಾಚಾರ. ಜೈನ ಧರ್ಮದಲ್ಲಿ ರತ್ನತ್ರಯಗಳೆಂದು ಕರೆಯುವ ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ ಹಾಗೂ ಸಮ್ಯಕ್ ಚಾರಿತ್ರ್ಯಗಳಲ್ಲಿ ಒಂದು ಸಮ್ಯಕ್ ಜ್ಞಾನ ಸಾಕ್ಷಾತ್ಕಾರವನ್ನು ಪಡೆಯಬಹುದೆಂಬುದನ್ನು ಅಮುಗೆ ರಾಯಮ್ಮ ಈ ವಚನದ ಮೂಲಕ ಸ್ಪಷ್ಟಪಡಿಸಿದ್ದಾಳೆ. ವಚನವನ್ನು ವಾಚಿಸಿ ಅದರ ಅರ್ಥವನ್ನು ಹೇಳ್ತೀನಿ. ಡಿಯರ್ ಫ್ರೆಂಡ್ಸ್, ಅಮುಗೆ ರಾಯಮ್ಮ ಅವಳ ವಚನ. ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ, ಆಡಿನ ಮರಿ ಆನೆಯಾಗಬಲ್ಲದೆ, ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲದೆ, ಅರಿವು ಆಚಾರ ಸಮ್ಯಕ್ ಜ್ಞಾನವನ್ನರಿಯದೆ ನಾಮ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ. ಅಮುಗೆ ರಾಯಮ್ಮನ ವಚನಗಳ ಅಂಕಿತ ನಾಮ ಅಮುಗೇಶ್ವರ. ಇಲ್ಲಿ ನೋಡಿ, ಅನುಕರಣೆ ಬಗ್ಗೆ ಹೇಗೆ ಹೇಳ್ತಾ ಇದ್ದಾರೆ ಅಮುಗೆ ರಾಯಮ್ಮನವರು ಈ ವಚನದಲ್ಲಿ. ಅದನ್ನ ತಿಳಿದುಕೊಳ್ಳೋಣ. ಕಾಗೆಯ ಮರಿ ಕಾಕಾ ಅಂತ ಇರುತ್ತೆ. ಕಾಕಾ ಅಂತ ಕಾಗೆ ಅಂತ ಇರುತ್ತೆ. ಹಾಗೆ ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ. ಕೋಗಿಲೆ ಹೇಗೆ ಕೂಗ್ತದೆ? ಕುಹು 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 ಅಂತ ಮಧುರವಾಗಿ ಇಂಪಾಗಿ ಕೂಗ್ತದೆ. ಆದ್ದರಿಂದ ಕಾಗೆಯ ಧ್ವನಿ ಅಥವಾ ಕಾಗೆಯ ಮರಿಯ ಧ್ವನಿ ಕರ್ಕಶವಾಗಿರ್ತದೆ, ಕೇಳಕ್ಕೆ ಕಿವಿಗೆ ಬಹಳ ಕೆಟ್ಟಾಗಿರ್ತದೆ. ಆದರೆ ಕೋಗಿಲೆಯ ಗಾನ ಇಂಪಾಗಿರ್ತದೆ. ಅದರಿಂದಲೇ ಈ ಮಾತನ್ನು ಅಮುಗೆ ರಾಯಮ್ಮ ಹೇಳ್ತಾ ಇದ್ದಾಳೆ. ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ, ಖಂಡಿತ ಸಾಧ್ಯ ಇಲ್ಲ. ಹಾಗೆ ಆಡಿನ ಮರಿ ಆನೆಯಾಗಬಲ್ಲದೆ. ಆಡಿನ ಮರಿ, ಆಡು ಚಿಕ್ಕದಾಗಿರ್ತದೆ, ಆಡಿನ ಮರಿ ಇನ್ನೂ ಚಿಕ್ಕದಾಗಿರ್ತದೆ. ಆದ್ರೆ ಆನೆ ದೊಡ್ಡದಾಗಿರ್ತದೆ, ಗಜಗಾತ್ರ ಅಂತ ಮೊದಲೇ ಕರಿತೀವಿ. ಆ ಆನೆಯಾಗಬಲ್ಲದೆ, ಖಂಡಿತ ಸಾಧ್ಯ ಇಲ್ಲ. ಹಾಗೆ ಸೀಳು ನಾಯಿ ಚಪ್ಪಟೆಯಾಗಿ ಸಣ್ಣದಾಗಿರ್ತದೆ ನೋಡಿ. ಸೀಳ್ನಾಯಿ ಉದ್ದಾಗಿರ್ತದೆ. ನೀವು ಮುದೋಳದ ನಾಯಿಗಳು ನೋಡಿ, ಅಲ್ಲಿ ಸೀಳ್ನಾಯಿಗಳು ಹೆಚ್ಚಾಗಿ ಕಂಡು ಬರ್ತವೆ ಮುದೋಳದಲ್ಲಿ. ಸಿಂಹದ ಮರಿ ಆಗಬಲ್ಲದೆ. ಸೀಳ್ನಾಯಿ ಸಿಂಹದ ಮರಿ ಆಗಬಲ್ಲದೆ. ಯಾವುದು? ಸೀಳುನಾಯಿ. ಖಂಡಿತ ಸಾಧ್ಯವಿಲ್ಲ. ಹಾಗೆ ಅರಿವು ಅಂದರೆ ತಿಳುವಳಿಕೆ, ಆಚಾರ, ಉತ್ತಮ ನಡವಳಿಕೆ, ಸಮ್ಯಕ್ ಜ್ಞಾನ ಅಂದರೆ ಒಳ್ಳೆಯ ತಿಳುವಳಿಕೆ, ಉತ್ತಮ ಜ್ಞಾನ. ಅದನ್ನರಿಯದೆ ನಾಮ ಹೊತ್ತುಕೊಂಡು, ಹೆಸರನ್ನ ಹೊತ್ತುಕೊಂಡು ತಿರುಗುವ ಗಾವಿಲ ಅಂದರೆ ಎಡ್ಡ, ಗಾಂಪ ಅಂತ ಇದರ ಅರ್ಥ. ಮುಖವ ನೋಡಲಾಗದು ಅಮುಗೇಶ್ವರ. ಅರಿವು, ಆಚಾರ, ಸಮ್ಯಕ್ ಜ್ಞಾನ ಇವುಗಳನ್ನು ತಿಳಿಯದೆ ಬರೀ ಹೆಸರನ್ನು ಹೊತ್ಕೊಂಡು ತಿರುಗುವ ಎಡ್ಡರ ಅಥವಾ ಗಾಂಪರ ಮುಖವನ್ನು ನೋಡಲಾಗದು, ನನಗೆ ನೋಡೋಕ್ಕಾಗುವುದಿಲ್ಲ ಅಂತ ಹೇಳಿ ಅಮುಗೆ ರಾಯಮ್ಮ ಹೇಳ್ತಿದ್ದಾಳೆ. ಮುಂದಿನ ವಚನಕಾರ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಶಿವಶರಣೆ ಲಿಂಗಮ್ಮ. ಈಕೆಯ ಕಾಲ ಸಾಮಾನ್ಯ ಶಕ ಸುಮಾರು 1160. ಇವಳೇ ಶಿವಶರಣೆ ಲಿಂಗಮ್ಮ. ಚಿತ್ರದಲ್ಲಿ ಗಮನಿಸಿ ಡಿಯರ್ ಫ್ರೆಂಡ್ಸ್. 12ನೇ ಶತಮಾನದ ವಚನಕಾರ್ತಿಯರಲ್ಲಿ ಒಬ್ಬಳು. ಕ್ಷೌರಿಕ ಅಂದರೆ ಕಟಿಂಗ್ ಮಾಡ್ತಾರಲ್ಲ ಅವರು. ವೃತ್ತಿಯ ಹಡಪದ ಅಪ್ಪಣ್ಣನವರ ಧರ್ಮಪತ್ನಿ. ಹಡಪದ ಅಂದರೆ ಕ್ಷೌರ ಮಾಡೋಂಥದ್ದು, ಕ್ಷೌರಿಕ ಅಂತಲೂ ಆಗ್ತದೆ. ಹಡಪದ ಅಪ್ಪಣ್ಣನೂ ಸಹ ವಚನಕಾರ ಆಗಿದ್ದ. ಅವಳ ಧರ್ಮಪತ್ನಿಯಾಗಿದ್ಲು ಶಿವಶರಣೆ ಲಿಂಗಮ್ಮ. ಈಕೆ ಅಂಕಿತ ನಾಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎಂಬುದು.
ವ್ಯಕ್ತಿಯ ಹುಟ್ಟಿಗೂ ಅವನ ಸಾಧಿಸುವ ಸಾಧನೆಗೂ ಏನೇನೂ ಸಂಬಂಧವಿಲ್ಲ ಎಂಬುದನ್ನು ನಿರೂಪಿಸಿದವಳು. ಎಂತಹ ಮಾತು ನೋಡಿ. ವ್ಯಕ್ತಿಯ ಹುಟ್ಟಿಗೂ ಅವನು ಸಾಧಿಸುವಂಥ ಅಚೀವ್ಮೆಂಟ್ ಇದೆಯಲ್ಲ, ಸಾಧನೆ, ಏನೇನೂ ಸಂಬಂಧ ಇಲ್ಲ ಎಂಬುದನ್ನು ನಿರೂಪಿಸ್ತಾಳೆ. ಈಕೆಯ ವಚನಗಳಲ್ಲಿ ಬೋಧನೆಯ ದಾಟಿ ಕಂಡ ದರ್ಶನ, ಬೀರಿದ ಬೆಳಕು, ಏರಿದ ನಿಲುವು, ಸಾಧಕರಿಗೂ ಸಾಮಾನ್ಯರಿಗೂ ಶರಣರಿಗೂ ಇರುವ ವ್ಯತ್ಯಾಸವನ್ನು ತಿಳಿಸಿದ್ದಾಳೆ. ಎಲ್ಲೆಡೆಗೂ ಹರಿದಾಡುವ ಮನಸ್ಸನ್ನು ಸ್ವೇಚ್ಛೆಯಾಗಿ ಅರಿಯಲು ಬಿಡದೆ ಬಯಲಲ್ಲಿ ಓಡಾಡುವ ಶರಣರ ಪಾದದಲ್ಲಿ ಬೆರೆಯಬೇಕೆನ್ನುವಳು. ನಮ್ಮ ಮನಸ್ಸು ಚಂಚಲ ಇರ್ತದೆ, ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಅದರಿಂದಲೇ ಅದನ್ನು ಹೇಳ್ತಿದ್ದಾಳೆ. ಎಲ್ಲೆಡೆ, ಎಲ್ಲ ಎಡೆ ಅಂದರೆ ಸ್ಥಳ, ಎಲ್ಲ ಕಡೆಗೂ ನಮ್ಮ ಮನಸ್ಸು ಹರಿದಾಡ್ತಿರುತ್ತೆ. ಅದನ್ನು ಸ್ವೇಚ್ಛೆಯಾಗಿ ಲಂಗು ಲಗಾಮಿಲ್ಲದೆ ಅರಿಯಲು ಬಿಡಬಾರ್ದು. ಬಯಲಲ್ಲಿ ಅಂದರೆ ಮೈದಾನದಲ್ಲಿ ಓಡಾಡುವ ಶರಣರ ಪಾದದಲ್ಲಿ ನಮ್ಮ ಮನಸ್ಸನ್ನು ಬೆರೆಸಬೇಕು ಅಂತ ಹೇಳ್ತಾ ಇದ್ದಾಳೆ. ಆಶಯ ನೋಡೋಣ. ವಿದ್ಯೆ ಸಾಧಕನ ಸೊತ್ತು, ವಿದ್ಯಾವಿಹೀನನ ಬದುಕು ನಿರರ್ಥಕವೆಂಬುದು ಸರ್ವೇ ಸಾಮಾನ್ಯವಾದ ಅಭಿಪ್ರಾಯ. ಯಾರು ವಿದ್ಯೆಯನ್ನು ಪಡ್ಕೋತೀರಾ, ಸಾಧಿಸ್ತೀರಾ, ಅದು ಅವನು ಸಾಧಕನ ಸೊತ್ತಾಗಿರ್ತದೆ. ವಿದ್ಯೆ ಅನ್ನೋದು ಬಹಳ ಸುಲಭವಾಗಿ ಬರಲ್ಲ, ಅದಕ್ಕೆ ಪರಿಶ್ರಮವಿರಬೇಕಾಗ್ತದೆ. ಡಿಯರ್ ಫ್ರೆಂಡ್ಸ್, ವಿದ್ಯೆ ವಿಹೀನನ ಬದುಕು, ವಿದ್ಯೆ ಇಲ್ಲದವನ ಬದುಕು ಪಶುವಿಗಿಂತಲೂ ಸಹ ಕಡೆ ಅಂತ ಒಂದು ಮಾತು ಹೇಳ್ತಾರೆ. ನಿರರ್ಥಕ, ಪ್ರಯೋಜನವಿಲ್ಲ ಅನ್ನೋದು ಸರ್ವೇ ಸಾಮಾನ್ಯವಾದ ಅಭಿಪ್ರಾಯವಾಗಿದೆ. ಆದರೆ ವಿದ್ಯೆಯನ್ನು ಗಳಿಸಲು ಏನು ಬೇಕು? ನಡೆಸುವ ಕಸರತ್ತು, ಅಭ್ಯಾಸ, ಪರಿಶ್ರಮಗಳು ವಿದ್ಯೆ ವಿನಯವನ್ನು ತಂದು ಕೊಡದೆ ಸಂಪಾದನೆಗೆ ದಾರಿಯಾಗಿರುವುದನ್ನು ನೆನೆದರೆ ವಿಷಾದವಾಗ್ತದೆ. ಇವತ್ತಿನ ಸನ್ನಿವೇಶದಲ್ಲಿ ಶಿಕ್ಷಣ ಅನ್ನೋದು ಏನಾಗ್ತಿದೆ? ವಿನಯ ಇದೆಯಾ? ಬರೀ ದುಡ್ಡಿಗಾಗಿ ಓದುವಂಥ ವಿದ್ಯೆ ಆಗಿ ಹೋಗಿದೆ ಈಗಿನ ಕಾಲದ ವಿದ್ಯೆ. ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ ಈ ತಾಯಿ. ನೋಡಿ, ಇದನ್ನು ನೆನೆಸ್ಕೊಂಡ್ರೆ ನಮಗೆ ವಿಷಾದ ಆಗ್ತದೆ. ಆದರೆ ಅಂದೇ 12ನೇ ಶತಮಾನದಲ್ಲೇ ನಮ್ಮ ಶಿವಶರಣರು ಜೀವನವೆಂಬ ಪಾಠಶಾಲೆಯಲ್ಲಿ, ಸ್ಕೂಲು ಅನ್ನೋದೇನಾಗಿತ್ತು? ಲೈಫೇ ಸ್ಕೂಲ್ ಆಗಿತ್ತು ಆಗಿನ ಕಾಲದಲ್ಲಿ. ಅರಿಷಡ್ ವರ್ಗಗಳನ್ನು ನಿಗ್ರಹಿಸಿ, ಅರಿಷಡ್ ವರ್ಗಗಳು, ಮನುಷ್ಯನಲ್ಲಿ 6 ಅರಿಷಡ್ ವರ್ಗಗಳಿದ್ದಾವೆ. ಅವುಗಳೆಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ. ಈ 6 ಅರಿಷಡ್ ವರ್ಗಗಳನ್ನು ನಿಗ್ರಹಿಸಬೇಕು. ಅದನ್ನು ಹೇಗೆ ಅಂದರೆ ತಮ್ಮ ಕಾಯ ಅಂದರೆ ದೇಹ, ತಮ್ಮ ದೇಹದ ಮೂಲಕ ನಿತ್ಯ ಸುಖಿಗಳಾಗಿ ಜೀವನವನ್ನು ಸಾರ್ಥಕಗೊಳಿಸಿಕೊಂಡ ರೀತಿಯನ್ನು ತಮ್ಮ ಈ ವಚನದಲ್ಲಿ ಮಾರ್ಮಿಕವಾಗಿ ತಿಳಿಸಲಾಗಿದೆ. ಇಷ್ಟೆಲ್ಲ ವಚನಗಳನ್ನು, ಪ್ರಸ್ತುತ ನಿಗದಿಪಡಿಸಿರುವ ವಚನಗಳನ್ನು ಎಂ ಕಲಬುರ್ಗಿ ಅವರು ಸಂಪಾದಿಸಿ ಪ್ರಕಟಿಸಿರುವ ಸಮಗ್ರ ವಚನ ಸಂಪುಟಗಳಿಂದ ಆಯ್ದುಕೊಂಡಿದೆ. ಶಿವಶರಣ ಲಿಂಗಮ್ಮನ ವಚನವನ್ನು ವಾಚಿಸ್ತೀನಿ, ಆಮೇಲೆ ಅದರ ಅರ್ಥವನ್ನು ಹೇಳ್ತೀನಿ. ಡಿಯರ್ ಫ್ರೆಂಡ್ಸ್, ಮನವ ಗೆದ್ದಹನೆಂದು ತನುವ ಕರಗಿಸಿ ಕಾಯವ ಮರುಗಿಸಿ ನಿದ್ರೆಯ ಕೆಡಿಸಿ ವಿದ್ಯೆಯ ಕಲಿತಿಯನೆಂಬ ಬುದ್ಧಿಹೀನರಿರ ನೀವು ಕೇಳಿರು. ನಮ್ಮ ಶರಣರು ಮನವನೆಂತು ಗೆದ್ದಿಹರೆಂದೆಡೆ ಕಾಮ ಕ್ರೋಧವ ನೀಗಿ ಲೋಭ ಮೋಹ ಮದ ಮತ್ಸರ್ಯವ ಛೇದಿಸಿ ಆಸೆ ರೋಷವ ಅಳಿದು ಜಗದ ಪಾಶವ ಬಿಟ್ಟು ಆ ಮರುಗಿಸುವ ಕಾಯವನ್ನೇ ಪ್ರಸಾದ ಕಾಯವ ಮಾಡಿ ಸಲಹಿದರು. ಕೆಡಿಸುವ ನಿದ್ರೆಯೇ ಯೋಗ ಸಮಾಧಿಯ ಮಾಡಿ ಸುಖವ ನೀಡಿಸಿ ಜಗವನೆ ಗೆದ್ದ ಶರಣರದು ಬುದ್ಧಿಹೀನರೆತ್ತಬಲ್ಲರು. ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಶಿವಶರಣ ಲಿಂಗಮ್ಮ. ನೋಡಿ ಹೇಳ್ತಾ ಇದ್ದಾರೆ ಶಿವಶರಣ ಲಿಂಗಮ್ಮನವರು, ಮಾನವ ನಾವು ವಿದ್ಯೆಯಿಂದ ಮನಸ್ಸನ್ನು ಗೆದ್ದಿದ್ದೇವೆ ಎಂದು, ಮನದಲ್ಲಿ ಮನಸ್ಸು, ಗೆದ್ದೇವೆ ಅಂದರೆ ಗೆದ್ದಿದ್ದೇವೆ ಎಂದು, ತನುವಂದ್ರೆ ದೇಹವನ್ನ ಕರಗಿಸಿ, ಕಾಯವ ಮರುಗಿಸಿ ನಮ್ಮ ಶರೀರವನ್ನು ಮರುಗಿಸಿ, ನಿದ್ರೆಯ ಕೆಡಿಸಿ, ನಿದ್ದೆಯನ್ನ ಬಿಟ್ಟು ವಿದ್ಯೆಯ ಕಲಿತೀನೆಂಬ, ನಾವು ವಿದ್ಯೆಯನ್ನು ಪಡ್ಕೊಂಡು ಕಲ್ತಿದ್ದೇವೆ ಎಂಬ ಬುದ್ಧಿಹೀನರು, ನೀವು ಬುದ್ಧಿ ಇಲ್ಲದೇ ಇರುವವರು ನೀವು ಕೇಳಿರು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಶರಣರ ಮನವನ್ನಂತೂ ಗೆದ್ದಿಹರೆಂದೆಡೆ, ನಮ್ಮ ಶಿವಶರಣರ ಮನಸ್ಸನ್ನು ನೀವು ಗೆದ್ದಿಹರೆಂದೆಡೆ, ನೀವು ಗೆದ್ದೇವೆಂದು ಭಾವಿಸ್ಕೊಂಡ್ರೆ ಅಂತ ಹೇಳ್ತಾರೆ. ಕಾಮ ಕ್ರೋಧವ ನೀಗಿ ಲೋಭ ಮೋಹ ಮದ ಮತ್ಸರವ ಛೇದಿಸಿ ಆಸೆ ರೋಷ ಒಳಿದು ಜಗದ ಪಾಶವ ಬಿಟ್ಟು ಆ ಮರುಗಿಸುವ ಕಾಯವನ್ನೇ ಪ್ರಸಾದ ಕಾಯವ ಮಾಡಿ ಸಲಹಿದರು. ಅರಿಷಡ್ ವರ್ಗಗಳಿದ್ದಾವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ. ಕಾಮ ಅಂದ್ರೆ ಬಯಕೆ, ಕ್ರೋಧ ಅಂದ್ರೆ ಸಿಟ್ಟು, ಲೋಭ ಅಂದ್ರೆ ಅತಿಯಾಸೆ, ಮೋಹ ಅಂದ್ರೆ ಮಮತೆ, ಭ್ರಾಂತಿ, ಮದ ಅಂದ್ರೆ ಸರ್ವಸೊಕ್ಕು, ಅಮಲು, ಮತ್ಸರ ಅಂದ್ರೆ ಅಸೂಯೆ, ಹೊಟ್ಟೆ ಕಿಚ್ಚು. ಇವುಗಳನ್ನೆಲ್ಲವನ್ನು ಸಹ ನೀವು ಛೇದಿಸ್ತೀವಿ. ಆಸೆ ರೋಷವ ಅಳಿದು ಆಸೆಗಳನ್ನು ಬಿಟ್ಟಾಕ್ತಿವಿ, ನಮ್ಮ ಕೋಪ ತಾಪಗಳನ್ನು ಬಿಟ್ಟಾಕ್ತಿವಿ, ಜಗದ ಪಾಶವ ಬಿಟ್ಟು ಜಗದಲ್ಲಿರುವಂತಹ ಆಸೆ ಆಕಾಂಕ್ಷೆಗಳು, ಹುಟ್ಟು ಸಾವುಗಳು, ಇವುಗಳನ್ನೆಲ್ಲ ತ್ಯಜಿಸಿ ಆ ಮರುಗಿಸುವ ಕಾಯವನ್ನೇ, ಅವುಗಳನ್ನೆಲ್ಲ ಮರುಗಿಸುವ ನಮ್ಮ ದೇಹವನ್ನೇ ಪ್ರಸಾದ ಕಾಯವ ಮಾಡಿ ಸಲಹಿದರು. ನೋಡಿ, ಇಲ್ಲಿ ಹೇಳ್ತಿದ್ದಾರೆ ಪ್ರಸಾದ ಅನುಗ್ರಹ ಕಾಯ ದೇಹವನ್ನ ಮಾಡಿ ಸಲಹಿದರು ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತ ಇದ್ರ ಅರ್ಥ. ಆ ಮರುಗಿಸುವ ಕಾಯವನ್ನೇ ಪ್ರಸಾದವನ್ನೇ ಮಾಡಿ ಸಲಹಿದರು. ಕೆಡಿಸುವ ನಿದ್ರೆಯನ್ನು ಯೋಗ ಮಾಡಿ, ಕೆಡಿಸುವ ನಿದ್ರೆಯನ್ನು ಯೋಗ ಸಮಾಧಿಯ ಮಾಡಿ, ನಾವು ವಿದ್ಯೆಯನ್ನು ಕಲಿಯುವುದಕ್ಕೆ ನಮ್ಮ ನಿದ್ರೆಯನ್ನು ಕೆಡಿಸ್ತದಲ್ಲ, ಅದಕ್ಕೆ ಯೋಗ ಸಮಾಧಿಯ ಮಾಡಿ ಸುಖವ ನೀಡಿಸಿ ಸುಖವನ್ನ ಬಿಟ್ಟು ಜಗವನ್ನೇ ಗೆದ್ದ ಶರಣರ ಬುದ್ಧಿಹೀನರತ್ತ ಬಲ್ಲರು. ಅಪ್ಪಣ ಪ್ರಿಯ ಚನ್ನಬಸವಣ್ಣ. ಜಗವನ್ನೇ ತಮ್ಮ ಆಸೆ ಆಕಾಂಕ್ಷೆಗಳು, ಸುಖ ಭೋಗ ಲಾಲಸೆಗಳನ್ನ ಬಿಟ್ಟು ವಿರಕ್ತರಾದಂತಹ ವ್ಯಕ್ತಿಗಳನ್ನ ನಾವು ಗಮನಿಸಿದ್ದೇವೆ ಅಂತ ಹೇಳ್ತಿದ್ದಾಳೆ ಶಿವಶರಣ ಲಿಂಗಮ್ಮ. ಅಂತ ಜಗವನ್ನೇ ಗೆದ್ದಂತ ಶರಣರಿದ್ದಾರೆ, ನೀವೆಲ್ಲ ಬುದ್ಧಿಹೀನರು ಅಂತ ಶಿವಶರಣರ ಬಗ್ಗೆ ನಿಮಗೆ ಗೊತ್ತಿದೆಯಾ? ಬಲ್ಲರೋ ನಿಮಗೆ ಗೊತ್ತಿದೆಯಾ ಅಂತ ನಮಗೆ ಪ್ರಶ್ನೆ ಏನ್ ಮಾಡ್ತಾ ಇದ್ದಾರೆ. ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಶಿವಶರಣ ಲಿಂಗಮ್ಮನ ಆರಾಧ್ಯ ದೈವ ಇರಬಹುದು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಇವಳ ವಚನಗಳ ಅಂಕಿತ ನಾಮ ಇದಾಗಿದೆ. ಇಷ್ಟು ವಚನಾಮೃತವಾಗಿದೆ. ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಡಿಯರ್ ಫ್ರೆಂಡ್ಸ್,
ವಚನಾಮೃತ. ಈ ಎಲ್ಲ ವಚನಕಾರರ ವಚನಗಳಲ್ಲಿ ವಚನಗಳ ಸುದೆಯನ್ನು ನಿಮಗೆ ತಿಳಿಸಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.